ಒಂದ್ ಕಡೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಸಿಎಂ ಚೇರ್ ಕದನ ಜೋರಾಗಿದೆ. ಈ ರೀತಿಯ ಕದನ ಇದ್ದಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಈ ಭೇಟಿಯೇ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಅವರನ್ನ ಯಾಕೆ ಭೇಟಿಯಾದ್ರು, ಈ ರೀತಿ ದಿಢೀರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ಯಾಕೆ ಜಾರಕಿಹೊಳಿ ಅವರು? ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಚರ್ಚೆಯನ್ನು ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಿಎಂ ರೇಸ್ನಲ್ಲಿ ಪ್ರಬಲವಾಗಿ ಕೇಳಿ ಬರುತ್ತಿದೆ. ಈ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, ಈ ಕಡೆ ಸಿಎಂ ರೇಸ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಸಚಿವರು, ಇವರಿಬ್ಬರ ಈ ಸಂದರ್ಭದ 1 ಗಂಟೆಗೂ ಹೆಚ್ಚು ಕಾಲದ ಭೇಟಿ ಭಾರಿ ಕುತೂಹಲಕ್ಕೆ, ಚರ್ಚೆಗೆ ಕಾರಣ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ, ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿಯೇ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು 1 ಗಂಟೆಗೂ ಹೆಚ್ಚು ಕಾಲ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಈ 1 ಗಂಟೆಗಳ ಮಾತುಕತೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಈಗ ಸಹಜವಾಗಿ ಬೇಕಿದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಭೇಟಿಯ ನಂತರ ಮಾಧ್ಯಮಗಳಿಗೆ ಸಿಕ್ಕರೆ ಯಾಕೆ ಖರ್ಗೆ ಅವರನ್ನ ಭೇಟಿ ಆದ್ರಿ ಅಂತ ಕೇಳಿದ್ರೆ ಅವರಿಗೆ ಹುಷಾರಿರಲಿಲ್ಲ, ಅಸ್ವಸ್ಥರಾಗಿದ್ರಲ್ಲ, ಕುಶಲೋಪರಿ ಯೋಗಕ್ಷೇಮ ವಿಚಾರಿಸೋದಕ್ಕೆ ನಾನು ಹೋಗಿದ್ದೆ, ಬೇರೆ ಏನು ಮಾತುಕತೆ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ಅಸಲಿ ಕಹಾನಿ ಸಿಎಂ ರೇಸ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿರೋದು ಸಹಜವಾಗಿ ಈ ಸಂದರ್ಭದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಏನ್ ಮಾತುಕತೆ ನಡೀತು, ಸಿಎಂ ರೇಸ್ ವಿಚಾರವಾಗಿ ಯಾವ ರೀತಿಯ ವಿಚಾರಗಳು ಇಲ್ಲಿ ಚರ್ಚೆಗೆ ಬಂದು, ಇವೆಲ್ಲವೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ. ಏನು ಆರೋಪ ಕೂಡ ಕೇಳಿ ಬಂದಿದ್ದು. ಜೊತೆಗೆ ಏನು DCC ಬ್ಯಾಂಕ್ನ ಮೆಂಬರ್ಶಿಪ್ ವಿಚಾರವನ್ನು, ಅಂದರೆ ಮೆಂಬರ್ಶಿಪ್ ಹೆಚ್ಚಳ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದರು. ಹಾಗಾಗಿ ರಮೇಶ್ ಕತ್ತಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಏನು ಮೆಂಬರ್ಶಿಪ್ ಹೆಚ್ಚಳ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಏನು DCC ಬ್ಯಾಂಕ್ನ ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿ ಸುಮಾರು 16 ನಿರ್ದೇಶಕರ ಪೈಕಿ 14 ನಿರ್ದೇಶಕರು ಪ್ರತ್ಯೇಕ ಸಭೆಯನ್ನು ಮಾಡ್ತಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಆಗುತ್ತೆ. ಸಭೆಯಲ್ಲಿ ಪ್ರಮುಖವಾಗಿ ಏನು ಮೆಂಬರ್ಶಿಪ್ಪನ್ನು ಹೆಚ್ಚಳ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ DCC ಬ್ಯಾಂಕ್ ಅಧ್ಯಕ್ಷರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒತ್ತಾಯವನ್ನು ಮಾಡಿಕೊಂಡು ಬಂದಿದ್ದರು. ಆದರೆ ಅದಕ್ಕೆ ಅವಕಾಶವನ್ನು ರಮೇಶ್ ಕತ್ತಿ ಅವರು ಕೊಡ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿದ್ದು. ಹೀಗಾಗಿ ಇನ್ನೂ 1 ವರ್ಷ, ಅಂದರೆ ಮುಂದಿನ 1 ವರ್ಷದ ಅವಧಿಯಲ್ಲಿ DCC ಬ್ಯಾಂಕ್ ಚುನಾವಣೆ ಆಗುತ್ತೆ. ಅದಕ್ಕೂ ಮುಂಚೆ ಕೂಡ DCC ಬ್ಯಾಂಕ್ನ ಸದಸ್ಯರ ನೇಮಕ ಮೆಂಬರ್ಶಿಪ್ ಆಗಬೇಕು. ಅವರು ಅಂದಾಗ ಆ ಚುನಾವಣೆಯಲ್ಲಿ ಭಾಗಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ರೂಲ್ಸ್ ಇದೆ. ಹಾಗಾಗಿ ಈಗ ಅಂದರೆ ಈ ಸಂದರ್ಭದಲ್ಲಿ ಮೆಂಬರ್ಶಿಪ್ಗೆ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಅದು ಗೊಂದಲಕ್ಕೆ ಕಾರಣ ಆಗುತ್ತೆ ಅನ್ನೋ ಒಂದು ಕಾರಣ ಇದ್ದರೂ ಕೂಡ ಇದು ಇಬ್ಬರ ನಡುವಿನ ವೈಮನಸ್ಸು, ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರ ನಡುವೆ ಸಾಕಷ್ಟು ವೈಮನಸ್ಸಿತ್ತು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರು ಏನು ಸಹಕಾರ ಮಾಡಿಲ್ಲ, ತಮ್ಮ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ ಮತ್ತು ನಮಗೆ ಒಳೆಯೇಟನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಏನು ಮಾಹಿತಿ ಕೂಡ ಇತ್ತು. ಇದರಿಂದ ಆಗಲಿಂದ ಕೂಡ ಈವರೆಗೂ ಕೂಡ ರಮೇಶ್ ಕತ್ತಿ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ಕತ್ತಿಯನ್ನು ಮೈಸಿದ್ದಾರೆ. ಒಂದು ಮೂಲಗಳ ಪ್ರಕಾರ ಈಗಾಗಲೇ ರಮೇಶ್ ಕತ್ತಿ ವಿರುದ್ಧ ಏನು ಕೇಂದ್ರ ಸರ್ಕಾರಕ್ಕೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಮಾಹಿತಿ ಇರುವಂತ ಪತ್ರವನ್ನು ಬರೆದಿದ್ದಾರೆ ಎಂಬ ಮಾಹಿತಿ ಇದೆ. ಆದರೆ ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ಇಬ್ಬರಿಗೂ ಹುಚ್ಚು ಹಿಡಿದಿದೆ ಅಂತ ಸಚಿವ ಬೋಸರಾಜು ಅವರು ರಾಯಚೂರಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಹುಚ್ಚು ಹಿಡಿದಂಗೆ ಹಿಡಿದು ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ 50 ಕೋಟಿ ಲಂಚ ಕೇಳಿದ್ರೆ ಅಂತೇಳಿ ನೇರವಾಗಿ ರೆಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ FIR ಮಾಡಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಶೋಕ್ ಅವರ ಮೇಲೆ ಕೇಸ್ ಆಗಿ FIR ಆಗಿದೆ, ಏನು ಉತ್ತರ ಕೊಡ್ತಾರೆ? ಯಡಿಯೂರಪ್ಪರ ಮೇಲಂತೂ 100 ಕೇಸ್ ಇದಾವೆ, ಏನು ಉತ್ತರ ಕೊಡ್ತಾರೆ? ಅವ್ರದೇ ಪಕ್ಷದವರು ಯತ್ನಾಳ್ ಅವರು, ಮಾಜಿ ಕೇಂದ್ರ ಸಚಿವರು BJP ಸರ್ಕಾರದಲ್ಲಿ, ಅವರೇ ಕ್ಲಿಯರ್ ಆಗಿ ಅನೇಕ ಬಾರಿ ಹೇಳಿದರು. ಈಗ ಮತ್ತೆ ಪುನಃ ವಿಚಾರ ಮಾಡಿದರು. ನಾವು
ನಮ್ಮ ಪಕ್ಷದಲ್ಲಿ ಕೆಲವರು ಭ್ರಷ್ಟಾಚಾರದಿಂದ ಪಡೆದಿರ್ತಕ್ಕಂಥ 1,000 ಕೋಟಿ ರೂಪಾಯಿ ಇಟ್ಕೊಂತಾರೆ. ಈ ಸರ್ಕಾರನ ತೆಗೆದು ಅವರು ಮುಖ್ಯಮಂತ್ರಿ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದವರು ಅಂತೇಳಿ ಅವರೇ ಸ್ವತಃ BJP ನಾಯಕರೇ ಹೇಳ್ತಾರೆ ಇವರು. ಇದಕ್ಕೆ ಹೆಚ್ಚಿನ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಕುಮಾರಸ್ವಾಮಿ ಅವರು, ವಿಜಯೇಂದ್ರವರು, ನಮ್ಮ ಯಡಿಯೂರಪ್ಪನವರು, ಅಶೋಕ್ ಅವರು ಅದಕ್ಕೆ ಯಾವುದೇ ಉತ್ತರ ಕೊಡೋಂಗಿಲ್ಲ. ಅವ್ರ ಹೈಕಮಾಂಡ್ನವರು ಅಮಿತ್ ಶಾ ಅವರು, ಮೋದಿಯವರು ಸಹಿತ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಹುಚ್ಚಿಡ್ದಂಗೆ ಹೊಡೆದು ಏನು ಬೇಕೋ ಅದನ್ನು ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ 50 ಕೋಟಿ ಲಂಚ ಕೇಳಿದ್ರು ಅಂತೇಳಿ ನೇರವಾಗಿ ರೆಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ FIR ಮಾಡಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಶೋಕ್ ಅವ್ರ ಮೇಲೆ ಕೇಸ್ ಆಗಿ FIR ಆಗಿದೆ, ಏನು ಉತ್ತರ ಕೊಡ್ತಾರೆ? ಯಡಿಯೂರಪ್ಪನ ಮೇಲಂತೂ 100 ಕೇಸ್ ಇದಾವೆ, ಏನು ಉತ್ತರ ಕೊಡ್ತಾರೆ? ಅವ್ರದೇ ಪಕ್ಷದವರು ಯತ್ನಾಳ್ ಅವರು, ಮಾಜಿ ಕೇಂದ್ರ ಸಚಿವರು, BJP ಸರ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ತಲೆ ಬಿಸಿ ಸದ್ಯಕ್ಕೆ ಕಮ್ಮಿಯಾಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಕಟಗಳ ಮೇಲೆ ಸಂಕಟ. ಈ ಮಧ್ಯೆ ಲೋಕಾಯುಕ್ತ ತನಿಖೆಯನ್ನ ಚುರುಕುಗೊಳಿಸಿದೆ, ಸ್ಥಳ ಮಹಜರಿಗೆ ಮುಂದಾಗ್ತಾ ಇದೆ. ಇವತ್ತು ವಿಜಯನಗರ ಬಡಾವಣೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಿಕ್ಕಿದೆ ಲೋಕಾಯುಕ್ತ. ದೂರುದಾರ ಸ್ನೇಹಮಯಿ ಕೃಷ್ಣ ಜೊತೆಗೆ ಈ ಸ್ಥಳ ಮಹಜರು ನಡೀಲಿಕ್ಕಿದೆ. 2 ದಿನದ ಹಿಂದೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರುವಾಗಿತ್ತು. ಅಂದ್ರೆ ಮೂಲ ಜಮೀನೇನಿದೆ 3 ಎಕರೆ 16 ಗುಂಟೆ, ಅಲ್ಲಿ ಸ್ಥಳ ಮಹಜರಾಗಿತ್ತು. ಈಗ ವಿಜಯನಗರ ಬಡಾವಣೆಯಲ್ಲಿ ಸ್ಥಳ ಮಹಜರು ಆಗುತ್ತೆ. ಪರ್ಯಾಯ ನಿವೇಶನ ಪಡೆದಂತಹ ಜಾಗ, 14 ಸೈಟ್ಗಳನ್ನು ಪಡೆದಿದ್ದ ಜಾಗ, ಇಲ್ಲಿ ಸ್ಥಳ ಮಹಜರಾಗುತ್ತೆ. ದೂರುದಾರ ಸ್ನೇಹಮಯಿ ಕೃಷ್ಣ ಜೊತೆಗೆ ಈ ಮಹಜರು ನಡೆಯುತ್ತೆ. 2 ದಿನದ ಹಿಂದೆ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ಆಗಿತ್ತು. ಈಗ ವಿಜಯನಗರ ಬಡಾವಣೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರನ್ನ ನಡೆಸಲಿಕ್ಕಿದ್ದಾರೆ. ವಿಜಯನಗರ ಬಡಾವಣೆಯಲ್ಲಿ ಈ ಸ್ಥಳ ಮಹಜರು ಆಗುತ್ತೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಜೊತೆಗೇನೆ ಈ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಆ 3 ಎಕರೆ 16 ಗುಂಟೆಯ ಕೆಸರೆ ಗ್ರಾಮದಲ್ಲಿ 2 ದಿನದ ಹಿಂದೆ ಸ್ಥಳ ಮಹಜರನ್ನು ನಡೆಸಿದ್ರು. ಈ ಕೆಸರೆ ಗ್ರಾಮದ್ದು ಸ್ಥಳ ಮಹಜರ ಆಗಿದೆ, ಮೂಲ ಜಮೀನಿಂದು. ಈಗ ಸದ್ಯಕ್ಕೆ ವಿಜಯನಗರ ಬಡಾವಣೆ ಅಂದರೆ ಪರ್ಯಾಯ ಸೈಟ್ ತೆಗೆದುಕೊಂಡಂತಹ ಆ ವಿಜಯನಗರ ಬಡಾವಣೆಯಲ್ಲಿ ಸ್ಥಳ ಮಹಜರು ಆಗ್ಲಿಕ್ಕಿದೆ. ಕಂಪ್ಲೇಂಟ್ ಕೊಟ್ಟಿರುವ ಸ್ನೇಹಮಯಿ ಕೃಷ್ಣ ಅವರ ಜೊತೆಗೆ ಈ ಸ್ಥಳ ಮಹಜರ್ ಆಗುತ್ತೆ.